ಯಾಕೆ ಡೌಟ್? ನಂಗೆ ಡೌಟ್ ಮೇಡಮ್. ಯಾಕೆ ಡೌಟ್? ಆಗಮ ಆದೇಶ ಸವರ್ಣ ದೀರ್ಘ ಸಂಧಿ ಜಗಳ ಆಯ್ತು. ತುಂಬಾ ಕೆಟ್ಟಾಗಿದೆ. ಮುಚ್ಕೊಂಡು ಊರ್ ಬಿಡಾದ್ ನೋಡು. ಪ್ರತಿಯೊಂದು ಯುವಕನಲ್ಲಿ ಅವನ ಒಳಗಡೆ ಒಂದಷ್ಟು ಗಲಾಟೆಗಳು ಇರುತ್ತೆ. ನಾನೇ ಸೆಕ್ಯೂರಿಟಿ, ನನ್ನ ಹತ್ರ ಬರಲ್ಲ ಯಾರು. ಸೀನಂಗ್ ಅಷ್ಟೇ ಅಲ್ಲ, ಇನ್ನು ಬೇಷ್ ಕೊಡ್ತೀನಿ. ಸೊ ನೀವೊಂದು ಹಳ್ಳಿಗೆ ಹೋಗಿ ಸುಮ್ಮನೆ ಒಂದು 2 ದಿನ ಹಳ್ಳಿಗೆ ಹೋಗಿ ಬಂದಾಗ ನಿಮ್ಗೆ ಏನೇನು ಫೀಲ್ ಆಗುತ್ತೆ ಅದೆಲ್ಲ ನಮ್ಮ ಸಿನಿಮಾದಲ್ಲಿ ಫೀಲ್ ಆಗುತ್ತೆ. ಶಿವಣ್ಣ ಸರ್ ಅದನ್ನ ನೋಡ್ಬಿಟ್ಟು ಫೋನ್ ಮಾಡಿದ್ರು. ಆಕ್ಚುಲಿ ಫೋನ್ ಮಾಡ್ಬಿಟ್ಟು, ನಿಮ್ಮನ್ನ ನೋಡಿ ಭಯ ಪಡ್ಬೇಕು ಅಂದ್ರೆ ನೀನ್ ಬಜಾರಿನೇ ಆಗಿರ್ಬೇಕು, ಬಾಯಿ ಬಡಿಕಿನೇ ಆಗಿರ್ಬೇಕು ಅಂತಿಲ್ಲ, ನೀನ್ ನೋಡೋ ಒಂದ್ ಲುಕ್ಕು ಸಾಕು. ನಮಸ್ತೆ ವೀಕ್ಷಕರ, ಡಿ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮ ಸಂದರ್ಶನಕ್ಕೆ, ಸಿನಿಮಾ ಸಂದರ್ಶನಕ್ಕೆ ಸ್ವಾಗತ. ಇವತ್ತು ರಾಮಾಯಣವನ್ನ ಕೇಳಲಿಕ್ಕೆ ನಾನು ಗ್ರಾಮಕ್ಕೆ ಹೋಗ್ಬೇಕು ಅಂತ ಸಿದ್ಧನಾಗಿದ್ದೇನೆ. ಯಾರ ರಾಮಾಯಣ ಅನ್ನೋದು ಮಾತ್ರ ಪ್ರಶ್ನೆಗೆ ಉಳಿದಿದೆ. ಆ ಪ್ರಶ್ನೆಗೆ ಉತ್ತರವನ್ನ ಈ ಸಂದರ್ಶನ ಮುಗಿಯಷ್ಟಲ್ಲಿ ಕೊಡ್ತೀನಿ. ನನ್ನ ಜೊತೆ ಇವತ್ತು ಆ ರಾಮಾಯಣವನ್ನು ಹೇಳಲಿಕ್ಕೆ, ಅಂದ್ರೆ ಗ್ರಾಮದಲ್ಲಿ ಕೂತು ರಾಮಾಯಣವನ್ನು ಹೇಳಲಿಕ್ಕೆ ಇಬ್ಬರು ನಟ ಮತ್ತು ನಟಿಯರಿದ್ದಾರೆ. ಅಂದ್ರೆ ವಿನಯ್ ರಾಜ್ಕುಮಾರ್ ಅವರು ಹಾಗೂ ಮೇಘಾ ಶೆಟ್ಟಿ ಅವರು. ಅದು ಏನೇನೆಲ್ಲ ರಾಮಾಯಣ ಮಾಡಿದ್ದಾರೆ ಅಂತ ಅವ್ರನ್ನೇ ಕೇಳ್ತೋಗೋಣ. ಸರ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು. ಇಬ್ಬರಿಗೂ ಕನ್ನಡ ವ್ಯಾಕರಣ, ಕನ್ನಡದ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆಯಾ? ಕನ್ನಡದ ಬಗ್ಗೆ ಗೊತ್ತಿದೆ. ಗ್ರಾಮಾಯಣ ಯಾವ ಸಂಧಿ? ಗ್ರಾಮಾಯಣ ಯಾವ ಸಂಧಿ ಬಿಡಿಸಿ ಹೇಳ್ಬೇಕು ನಂಗೆ. ಗ್ರಾಮಾಯಣ ಯಾವ ಸಂಧಿ? ಮೇಡಮ್ ನೀವು ಹೇಳ್ಬೇಕು. ಗ್ರಾಮಾಯಣನ ಸಂಧಿಗಳಿದಾವಲ್ವಾ ಕನ್ನಡದಲ್ಲಿ, ಅದ್ರಲ್ಲಿ ಗ್ರಾಮಾಯಣ ಲೋಪ, ಆಗಮ, ಆದೇಶ, ಸವರ್ಣ ದೀರ್ಘ ಸಂಧಿ. ಇಲ್ಲ ಇಲ್ಲ, ನಾನು ಹೇಳಿದ್ದು ಸಂಧಿಗಳಲ್ಲಿ ಯಾವ್ಯಾವ ಇದೆ. ವಿಧಗಳು ಹೇಳಿದ ಯಾವ ಸಂಧಿ? ಅವ್ರಿಗೆ ಬಿಡಿಸಿ ಅದನ್ನ ಗ್ರಾಮಾಯಣವನ್ನು ಬಿಡಿಸಿದಾಗ. ಗ್ರಾಮ ಪ್ಲಸ್ ಅದೇ ಯಾಣ ಅಲ್ಲ, ಇಲ್ಲ ಆಯಣ, ಇಲ್ಲ ಆಯಣ. ಗ್ರಾಮ ಪ್ಲಸ್ ಆಯಣ ಗ್ರಾಮಾಯಣ ಯಾವ ಸಂಧಿ? ಕನ್ನಡದಲ್ಲಿ 2ನೇ ಸಂಧಿ ಅಂದ್ರೆ ಆದೇಶ ಸಂಧಿ. ಸಂಸ್ಕೃತ ಸಂಧಿ ಆಗುತ್ತೆ. ಸಂಸ್ಕೃತ ಸಂಧಿ. ಸಂಸ್ಕೃತದಲ್ಲಿ ಯಾಣ ಸಂಧಿ ಅಂತ ಬರುತ್ತೆ, ಆ ಸಂಧಿ ಆಗುತ್ತೆ. ಹೌದಾ? ಹೌದು. ಯಾಣ ಸಂಧಿ ಗೊತ್ತಿತ್ತಾ? ಎಸ ಗ್ರಾಮಾಯಣ ಕನ್ನಡದ ಸಂಸ್ಕೃತ ಸಂಧಿಯ ಯಾಣ ಸಂಧಿ ಅಂತ ಬರುತ್ತೆ, ಅದ್ರಲ್ಲಿ ಬರುತ್ತೆ. ಈ ಗ್ರಾಮಾಯಣದಲ್ಲಿ ಸಂಧಿ ವಿಚಾರ ಅಂತ ಇರುತ್ತೆ. ಅಂದ್ರೆ ನಾರ್ಮಲ್ ಮಾತ್ರ ಗ್ರಾಮದಲ್ಲಿ ಸಂಧಿ ವಿಚಾರ, ಈ ಗುಸುಗುಸು ವಿಚಾರ, ಆ ವಿಚಾರ ಅಂತ, ಆ ವಿಚಾರಗಳಿಗೆ ಕಿವಿ ಕೊಡ್ತೀರಾ ನೀವು ಈ ಗ್ರಾಮಾಯಣದಲ್ಲ? ಈ ಗ್ರಾಮಾಯಣದಲ್ಲಿ, ನಿಮ್ಮ ಗ್ರಾಮಾಯಣದಲ್ಲಿ, ಗ್ರಾಮದಲ್ಲಿ, ನಿಮ್ಮ ಗ್ರಾಮಾಯಣದಲ್ಲಿ ಗ್ರಾಮದಲ್ಲಿ ಸಂಧಿಗಳಿರುತ್ತೆ. ಅಂದ್ರೆ ಸಂಧಿ ವಿಚಾರಗಳು ಅಂತ, ಇಲ್ಲೆಲ್ಲ ಗುಸುಗುಸು ಮಾತುಗಳಂತೆ ಊರೊಳಗಡೆ. ಅದಕ್ಕೆ ನೀವು ಕಿವಿ ಕೊಡ್ತೀರಂತೆ, ನಿಜಾನ? ನಾನಲ್ಲ, ಬಟ್ ಕ್ಯಾರೆಕ್ಟರ್ ಸೀನಾ. ಹೌದು, ಸೀನಾ. ಒಂಚೂರು ಕೇಳಿದ್ರೇನು ಅದಕ್ಕೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗಿ ಆನ್ಸರ್ ಮಾಡ್ತಾರೆ. ಓಕೆ. ಆ ವಿಚಾರಗಳು ತಿಳ್ಕೊಂಡು ಹೋದಾಗ್ಲೇ ಸಿಕ್ಕಿದಂತೆ ಇವರು? ಆ ವಿಚಾರ ತಿಳ್ಕೊಂಡು ಹೋದಾಗಿಲ್ಲ, ಇಲ್ಲ, ಇದು ಸಪರೇಟ್ ಆಗಿ ಸಿಕ್ಕಿದ್ದು. ಓಕೆ. ಮೇಡಮ್ ಸಿಕ್ಕಿದ್ಮೇಲೆ ಏನಾಯ್ತು ಮೇಡಮ್? ಸಿಕ್ಕಿದ್ಮೇಲೆ ಜಗಳ ಆಯ್ತು. ಜಗಳ ಆದ್ಮೇಲೆ ಮುಂದೆ ನೀವೇ ಪಿಕ್ಚರ್ ಅಲ್ಲಿ ನೋಡಿ. ಓಕೆ, ನಿಮಗೆ ಕೇಳಬೇಕನ್ಸುತ್ತೆ. ಈ ಹಳ್ಳಿ ಭಾಷೆಯಲ್ಲಿ ಮೈಸೂರು ಭಾಗದ್ದೇ ಒಂದು ಭಾಷೆ ಇರುತ್ತೆ, ಕೋಲಾರ ಭಾಗದ್ದೇ ಒಂದು ಭಾಷೆ, ಕೊಳ್ಳೇಗಾಲದ ಸರ್ ನಿಮಗೆ ಅದು ಕೊಳ್ಳೇಗಾಲದ ಒಂದಿಷ್ಟು ಇದಿರುತ್ತೆ. ಯಾವ ಭಾಷೆ ಬೈಗಳ ತುಂಬಾ ಇಷ್ಟ ಆಗುತ್ತೆ? ನಮ್ಮ ಉತ್ತರ ಕರ್ನಾಟಕ. ಉತ್ತರ ಕನ್ನಡ ನಿಮ್ಮದೇ ಭಾಗ? ಹೌದು. ಓಕೆ ಸರ್, ನಿಮಗೆ? ನಂಗೆ ಈ ಕಡೂರು ಭಾಗದ ತುಂಬಾ ಚೆನ್ನಾಗಿದೆ. ಒಂದೆರಡು ಜಲಕ್ ಕೊಡ್ಬೋದಾ? ಜಲಕ್ ಕೊಡ್ಬೋದು, ಒಂದೆರಡು ಉದಾಹರಣೆ ಕೊಡ್ಬೋದಾ? ಅಂದ್ರೆ ಬೈಗುಳದ ತುಂಬಾ ಕೆಟ್ಟಾಗಿದೆ. ಅವ್ರು ಶುರು ಮಾಡೋದೇ ಅವರು ಬೀಪ್ ಹಾಕ್ಬೇಕಾಗತ್ತೆ. ಅವ್ರು ಶುರು ಮಾಡೋದೇ, ನೀವು ಪ್ರೀತಿಯಿಂದ ಮಾತಾಡ್ತಾ ಇರ್ಬೇಕಾದ್ರು ಉತ್ತರ ಕರ್ನಾಟಕದ ಸೈಡ್ ಅಲ್ಲೆಲ್ಲ ಪ್ರೀತಿಯಿಂದನೂ ಅವರು ಸ್ವಲ್ಪ ಆ ತರನೇ ಮಾತಾಡ್ತಾರೆ. ಬಟ್ ಅದು ಬೈಯೋದಂತಲ್ಲ, ಪ್ರೀತಿಯಿಂದನೂ ಅದು ಒಂಥರ ಹಂಗೇನೆ. ಓಕೆ, ನೀವು ನಮ್ಮ ಇಡೀ ಕರ್ನಾಟಕಕ್ಕೆ ಬೆಂಕಿ ಕೊಟ್ರಿ, ನಾನು ನಿಮಗೆ ಏನೋ ಒಂದು ಕೊಡ್ತೀನಿ. ಐಸ್. ನಾನು ಬೆಂಕಿ ಪಟ್ಟಣ ಕೊಡ್ತೀನಿ ನಿಮಗೆ. ಕಾರ್ಯಕ್ರಮ ಮುಗಿಯಷ್ಟರಲ್ಲಿ ಈ ಬೆಂಕಿ ಪಟ್ಟಣದಲ್ಲಿ ಏನೆಲ್ಲ ಮಾಡ್ಬೋದು? ಏನೆಲ್ಲ ಮಾಡ್ಬೋದು? ಬೆಂಕಿ ಹಚ್ಬೋದು, ತಗೊಂಡೋಗ್ಬೋದು ಸರ್, ತಗೊಂಡೋಗ್ಬೋದು ಗೊತ್ತು. ಆದ್ರೆ ಏನೆಲ್ಲ ಮಾಡ್ಬೋದು ಬೆಂಕಿ ಪಟ್ಟಣದಲ್ಲಿ? ಬೆಂಕಿ ಹಚ್ಬೋದು. ಈಗ ಕೇಳ್ತಾ ಮಾಡೋದು ನೀವು ಕಾರ್ಯಕ್ರಮ ಮುಗಿಯಷ್ಟಲ್ಲಿ ಮಾಡ್ಬೋದು ಬೇಕಾರೆ. ಬೆಂಕಿ ಹಚ್ಬೋದು, ಇದು ಬೇಡ AC ಇದೆ. ಅದಾದ್ಮೇಲೆ ಒಲೆ ಹಚ್ಬೋದು, ಗ್ಯಾಸ್ ಹಚ್ಬೋದು, ಸಿಗರೇಟ್ ಹಚ್ಬೋದು, ಹಚ್ಬೋದು, ಬೆಂಕಿ ಎಲ್ಲದಕ್ಕೂ ಹಚ್ಬೋದು. ಬೆಂಕಿ ಹಚ್ಬೋದು ಅಷ್ಟೇ, ಒಂದೇ ಪಾಯಿಂಟ್ ಅದು, ಹಚ್ಬೋದು. ಆಮೇಲೆ ಈ ಕಡ್ಡಿಗಳಿಂದ ಏನಾದ್ರೂ ಒಂದು ಡ್ರಾಯಿಂಗ್ ಮಾಡ್ಬೋದು, ಅಥವಾ ಏನೋ ಒಂದು ಆರ್ಟ್ ತರ ಏನಾದ್ರೂ ಮಾಡ್ಬೋದು. ಅದು ಹೆಣ್ಮಕ್ಳು ಮಾಡ್ತಾರೆ ಸರ್. ಗಂಡ್ಮಕ್ಳು ಸ್ಪೆಷಲ್ ಆಗಿ ಮಾಡೋರು ಗ್ರಾಮದಲ್ಲಿ, ಹಳ್ಳಿಯಲ್ಲಿ ಜಾಸ್ತಿ ಮಾಡ್ತಾರೆ ಗಂಡ್ಮಕ್ಳು ಅದನ್ನ.
ಬೆಂಕಿ ಬಟ್ಟಣದಲ್ಲ ಅಂದ್ರೆ ಹುಡುಗರು ಸಣ್ಣ ಹುಡುಗರು ಇಲ್ಲ ಈ ಕಾರು ಹಾ ಲಾರಿ ಲಾರಿ ಕಾರು ಲಾರಿ ಮಾಡ್ತಾರ ಅಂದ್ರೆ ನಮ್ ಇದ್ರ ತರನ ಇದ್ರಲ್ಲಿ ಅದಕ್ಕೆ ಮಾಡ್ಬೋದಾ ಸರ್ ನೀವು? ಇದ್ರಲ್ಲಿ ಆಗಲ್ಲ. ಆಗತ್ತೆ ಸರ್, ಮಾಡ್ಬೋದು ಇದ್ರಲ್ಲಿ ಆಗತ್ತಾ ಹಾ ಲಾರಿನ? ಹೌದು. ಹಿಂಗೆ ಹಿಂಗಲ್ಲ, ಕಟ್ ಮಾಡಬೇಕು, ಕಟ್ ಮಾಡಿ ಕೂರಿಸ್ಬೇಕು. ಲಾರಿ ಟಿಪ್ಪರ್ ಲೋಡ್ ಮಾಡ್ಕೊಂಡು ಆಟ ಆಡ್ತಿದ್ವಿ. ನೀವು ಆಟ ಆಡಿಲ್ಲ ಅನ್ಸುತ್ತೆ ಮೇಡಮ್, ನೀವು ಆಟ ಆಡಿದಿರೋದು? ಇಲ್ಲ ನೋಡಿದೀನಿ. ಓಕೆ. ಆಡಿಲ್ಲ, ನೋಡಿದೀನಿ. ಯಾವತ್ತೂ ಆಡಿಲ್ಲ ಅದು. ಯಾಕಂದ್ರೆ ಹಳ್ಳಿ ಆಟಗಳಲ್ಲಿ ಮುಖ್ಯವಾದ ಆಟ ಅದು. ಬೆಂಕಿ ಪಟ್ಟಣದಲ್ಲಿ ಲಾರಿ ಕಾರು ಎಲ್ಲ ಮಾಡ್ಕೊಂಡು ಆಟ ಆಡ್ತಿದ್ವಿ. ಹೌದಾ? ಅಂದ್ರೆ ನಿಮ್ಗೇನು ಸಿಟಿಯಲ್ಲಿ ಇರೋರಿಗೆ ಲಾರಿ ಸಿಕ್ತಿತ್ತು, ಕಾರ್ ಸಿಕ್ತಿತ್ತು. ನಮ್ಮ ಹಳ್ಳಿಯವರಿಗೆ ಏನು ಸಿಕ್ತಿರ್ಲಿಲ್ಲ. ಅದೇ ಲಾರಿ, ಅದೇ ಕಾರ್, ಅದೇ ಕಾರ್. ಅದೇ ಟೈಮಲ್ಲಿ. ಅದು ಕೊನೆಗೆ ನಾನು ಮಾಡ್ಕೊಡ್ತೀನಿ ಅದನ್ನ. ಸೂಪರ್. ಗ್ರಾಮಾಯಣ ಅಂದ ತಕ್ಷಣ ಗ್ರಾಮದಲ್ಲಿ ನಡೆಯುವಂಥ ಗಲಾಟೆಗಳು, ಘರ್ಷಣೆಗಳಿಗೆ ಹೀರೋ ಹೀರೋನು ಎಂಟ್ರಿ ಆಗ್ತಾರೆ, ಜಗಳ ಆಗುತ್ತೆ ಅಂತ ಒಂದು ಮಾತಿದೆ. ಅಂದ್ರೆ ಅದೇ ಜಾಸ್ತಿ ನಡೆಯೋದು ಸಿನಿಮಾಗಳಲ್ಲಿ. ಗ್ರಾಮದಲ್ಲಿ ಏನೋ ಸಮಸ್ಯೆ ಇರುತ್ತೆ, ಹೀರೋ ಹೀರೋಯಿನ್ ಮೇನ್ ಆಗಿ ನಿಂತ್ಕೊಂಡು ಸಮಸ್ಯೆನ ಬಗೆಹರಿಸ್ತಾರೆ ಅಂತ. ಬಟ್ ನಿಮ್ಮ ಗ್ರಾಮಾಯಣದಲ್ಲಿ ನಿಮ್ಮ ಪ್ರೀತಿ ಕಥೆನೇ ಜಾಸ್ತಿ ಇದೆಯಂತೆ, ನಿಜನಾ? ಇಲ್ಲ, ಪ್ರೀತಿನೂ ಇದೆ, ಪ್ರೀತಿ ಇನ್ನೂ ಇದೆ. ಆಮೇಲೆ ಇನ್ನೊಂದು ಏನಂದ್ರೆ ಪ್ರತಿಯೊಂದು ಯುವಕನಲ್ಲಿ ಅವನ ಒಳಗಡೆ ಒಂದಷ್ಟು ಗಲಾಟೆಗಳಿರುತ್ತೆ, ಒಂದಷ್ಟು ಗಲಾಟೆಗಳಿರುತ್ತೆ, ಒಂದಷ್ಟು ಪ್ರಶ್ನೆಗಳಿರುತ್ತೆ, ಆಮೇಲೆ ಒಂದಷ್ಟು ಕನ್ಫ್ಯೂಷನ್ಗಳಿರುತ್ತೆ. ಸೊ ಇದರಲ್ಲಿ ಸೀನಾ ಅದನ್ನ ಹೇಗೆ ನೋಡ್ತಾನೆ, ಅದನ್ನ ಹೇಗೆ ಅಪ್ರೋಚ್ ಮಾಡ್ತಾನೆ, ಸರಿಯಾದ ದಾರಿ ಹುಡುಕ್ತಾನ, ಹೇಗೆ ಹುಡುಕ್ತಾನೆ, ಆಮೇಲೆ ಅವನ ಮೇಲೆ ಅವನಿಗೆ ಯಾವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ, ಅದು ಪಿಕ್ಚರೈಸೇಷನ್ ಆಗ್ತಾ ಬರ್ತಾ ಹೋಗುತ್ತೆ. ಹೌದು ಮೇಡಮ್, ಈ ಮುಗ್ಧ ಹುಡುಗ ಒಂದು ಕ್ರೌರ ರೂಪ ತಗೋತಾರೆ, ರುದ್ರ ರೂಪ ತಗೊಂಡಾಗ ನೀವೇನ್ ಮಾಡ್ತಾ ಇರ್ತೀರಾ ಅಂತ ಸಿನಿಮಾದಲ್ಲಿ? ಅಂದ್ರೆ ಆ ಮುಗ್ಧ ಹುಡುಗನ್ನ ನಿಭಾಯಿಸೋದೇ ಆ ಕ್ಯಾರೆಕ್ಟರ್ ನೇಮ್ ಕುಸುಮ. ಕುಸುಮ. ಓಕೆ. ಆ ಮುಗ್ಧ ಹುಡುಗನ ನಿಭಾಯಿಸೋದೇ ಕುಸುಮ. ಕುಸುಮ ನಿಭಾಯಿಸ್ತಲ್ಲ ಕೊನೆ ಅಷ್ಟೊಂದು 100%. ಅವನು ಒಂದು ಇದಕ್ಕೆ ಹಂತಕ್ಕೆ ತಗೊಂಡ್ ಬಂದಿರ್ತಾಳೆ, ಆ ಹಂತದಿಂದ ಅವನು ಹಾಳಾಗೋದಕ್ಕೆ ಬಿಡಲ್ಲ. ಓಕೆ. ಓಕೆ ಸರ್, ನಿಮ್ಮ ಒಂದು 10-15-20 ವರ್ಷದ ಹಿಂದೆ ಹೋಗೋಣ. ಹಳ್ಳಿ ಅಂದರೆ ನೀವು ಅಜ್ಜಿ ಮನೆಗೆಲ್ಲ ಹೋಗ್ತಾ ಇದ್ರಿ, ಹೇಗಿತ್ತು ಸರ್ ಫೀಲ್ ಅವಾಗ? ಇತ್ತೀಚೆಗೆ ಒಂದು ಫೋಟೋ ಕೂಡ ನೋಡಿದೆ, ನಿಮ್ಮ ಸಿಸ್ಟರ್ ಜೊತೆ ಹಾಕಿದ್ದು. ಆ ಮನೆ ಹತ್ರ ಓಡಾಡ್ತಿದ್ರಿ, ಸ್ಕೂಟಿಲೆಲ್ಲ ಓಡಾಡ್ತೀರಿ ನೀವು ಮತ್ತೆ ಯುವ ಸರ್ ಇಲ್ಲವ ಹಳ್ಳಿ ಒಳಗಡೆ. ಆಗ ಹೇಗಿತ್ತು, ಈಗ ಹೇಗಿದೆ ಸರ್ ಆ ಹಳ್ಳಿ? ಆ ಹಳ್ಳಿ ಅಂದ್ರೆ ಜಾಸ್ತಿ ಹೋಗ್ತಿದ್ 3 ಹಳ್ಳಿ. ಒಂದು ಸಿದ್ದಾಪುರ ಅಂತ ನಮ್ಮ ತಾಯಿಯವರು, ಗಾಜನೂರು ನಮ್ಮ ತಾತನೂರು, ಆಮೇಲೆ ಸಿಂಗನಲ್ಲೂರು ಅದು ನಮ್ಮ ತಾತನೂರು. 3 ಕಡೆನೂ ತುಂಬಾ ಹೋಗ್ತಾ ಇದ್ದೆ ನಾನು. ಎಲ್ಲ ಸಮ್ಮರ್ ಸ್ಕೂಲಲ್ಲಿ ವೆಕೇಶನ್ ಹಾಲಿಡೇ ಸಿಕ್ತಾಗ ಅಲ್ಲಿಗೆ ಹೋಗ್ಬಿಡ್ತಾ ಇದ್ದೆ. 1-2 ತಿಂಗಳು ಅಲ್ಲೇ ಇರ್ತಾ ಇದ್ದೆ. ತುಂಬಾ ಖುಷಿ ಆಗೋದು. ನಮ್ಮ ಅಜ್ಜಿನ ನೋಡಕ್ ತುಂಬಾ ಖುಷಿ ಆಗೋದು. ನಮ್ಮ ಅಜ್ಜಿ ತಾತನ ಅಲ್ಲಿ ಊರಲ್ಲಿ ನೋಡಕ್ ತುಂಬಾ ಖುಷಿ ಆಗೋದು. ತುಂಬಾ ಒಳ್ಳೊಳ್ಳೆ ಊಟ ಮಾಡ್ಕೊಡ್ತಾ ಇದ್ರು. ಇವಾಗ ಏನಂದ್ರೆ, ಇವಾಗ ಮೊದ್ಲು ಬರೀ ಹಂಚಿನ ಮನೆಗಳು ಜಾಸ್ತಿ ನೋಡ್ತಾ ಇದ್ವಿ. ಇವಾಗ ಹಂಚಿನ ಮನೆ ಎಲ್ಲ ಮೆತ್ತಿಗೆ ಹೋಗಿ ನಾರ್ಮಲ್ ಕಾಂಕ್ರೀಟ್ ಆಗಿ ಬದಲಾಗ್ತಿದೆ. ಮಣ್ ರೋಡ್ಗಳು ಜಾಸ್ತಿ ಇತ್ತು, ಇವಾಗ ಒಂದಷ್ಟು ಸಿಮೆಂಟ್ ರೋಡ್ಗಳಿದೆ. ಬಟ್ ಇನ್ನೊಂದು ಏನಂದ್ರೆ, ಈಗ ಇನ್ನೂ ಎಷ್ಟೊಂದ್ ಕಡೆ ಓಪನ್ ಡ್ರೈನೇಜ್ ಇದೆ, ಅದು ಆ ಕ್ಲೋಸ್ ಡ್ರೈನೇಜ್ ಇನ್ನೂ ಬಂದಿಲ್ಲ. ಇನ್ನೊಂದ್ ಕಡೆ ಇನ್ನೂ ಒಂದಷ್ಟು ಊರುಗಳಲ್ಲಿ ಏನು ಬಸ್ ಬರೋದು ಎಲ್ಲ ಇನ್ನೂ ಬಂದಿಲ್ಲ. ಆಮೇಲೆ ಬಟ್ ಸೂಪರ್ ಮಾರ್ಕೆಟ್ಗಳು ಬಂದಿದೆ ಎಷ್ಟೊಂದು. ಈಗ ಗಾಜನೂರಲ್ಲಿ ಒಂದು ಫುಲ್ ಸೂಪರ್ ಮಾರ್ಕೆಟ್ ಬಂದಿದೆ, ಜಿಮ್ಗಳು ಬಂದಿದೆ. ಆತರ ಹಲ್ವಾ ತುಂಬಾ ಚೇಂಜ್ಗಳು ಬಂದಿದೆ. ಓಕೆ ಮೇಡಮ್, ಈಗ ನಿಮ್ಮ ಹಳ್ಳಿಗೆ, ನಿಮ್ಮೂರಿಗೆ ನೀವು 1 ವರ್ಷ ಪಂಚಾಯತಿ ಅಧ್ಯಕ್ಷ ಆದ್ರೆ ಏನ್ ಮಾಡ್ತೀರಾ? ಒಂದೇ ವರ್ಷ ಟೈಮ್ ಇರುತ್ತೆ, ಪಟಾಪಟನ್ ಎಲ್ಲ ಕೆಲಸ ಮುಗಿಸ್ಬೇಕು. ಹಾಗಾಗಿ ಮುಖ್ಯವಾಗಿ ಒಂದು ಈ ವಾಶ್ರೂಮ್ ಫೆಸಿಲಿಟೀಸ್ಗಳನ್ನೆಲ್ಲ ನೀಟಾಗಿ ಮಾಡಿಸ್ಕೊಡೋದು ಆಗಿರ್ಬೋದು, ಅದಾದ್ಮೇಲೆ ಶುದ್ಧ ನೀರಾಗಿರ್ಬೋದು, ಮಕ್ಕಳು ಎಜುಕೇಶನ್ಗಳಾಗಿರ್ಬೋದು, ಆಮೇಲೆ ಹೆಣ್ಮಕ್ಳಿಗೆ ಈ ಹೈಜೀನ್ ಸೇಫ್ಟಿಗಳನ್ನ ಅದ್ರ ಬಗ್ಗೆ ತಿಳಿಸ್ಕೊಡೋದಾಗಿರ್ಬೋದು. ಅದಾದ್ಮೇಲೆ ಆ ರೋಡ್ಗೆ ಲೈಟ್ಗಳು, ರಾತ್ರಿ ಹೊತ್ತು ಸೇಫ್ಟಿಯಾಗಿ ಓಡಾಡೋ ಥರ ಲೈಟ್ಗಳು, ಆಮೇಲೆ ಬಸ್ಗಳು ಫೆಸಿಲಿಟೀಸು, ಇಲ್ಲಿಂದ ಇನ್ನೊಂದು ಗ್ರಾಮಕ್ಕೆ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗಳಿಗೆ, ಎಲ್ರಿಗೂ ಆ ಥರದ ಫೆಸಿಲಿಟೀಸ್ಗಳಾಗಿರ್ಬೋದು. ಈ ಥರದ್ದೆಲ್ಲ ಮಾಡಿಸ್ತೀವಿ. 1 ವರ್ಷದಲ್ಲಿ ಅದನ್ನು ಮುಗಿಸ್ತೀರಾ ನೀಟಾಗಿ, ನಿಯತ್ತಾಗಿ? 100%. ಓಕೆ. ಲಂಚ ಏನು ತಗೊಳ್ದಲ್ಲ? ಯಾಕೋ ನಂಗೆ ಡೌಟ್. ಓಕೆ. ಯಾಕೆ ಡೌಟ್? ನಂಗೆ ಡೌಟ್ ಮೇಡಮ್. ಯಾಕೆ ಡೌಟ್? ಈಗ ಒಂದೇ ವರ್ಷ ಸಿಗುತ್ತೆ ಅಂದ್ರೆ ನಾನು ಏನಾರು ಮಾಡ್ಕೊಬಿಡೋಣ ಅಂತ ಪ್ಲಾನ್ ಇರುತ್ತೆ, ತುಂಬಾ ಆಸ್ತಿ ಮಾಡ್ಕೊಬಿಡೋಣ. ನನಗೆ ಆಸೆ ಇಲ್ಲ. ಹೌದಾ?
ಓಕೆ ಸರ್, ಗ್ರಾಮಾಯಣ ಸಿನಿಮಾ ಹಳ್ಳಿ ಜನರಿಗೆ ಹಳ್ಳಿ ಸೊಗಡನ್ನು ಕೊಡೋಕ್ಕೆ ನಾವು ಹೊರಟಿದ್ದೀವಿ ಅಂತಂದರೆ, ಈ ಹಳ್ಳಿ ಸೊಗಡು ಅಂತಂದರೆ ನಮಗೆ ಹಳ್ಳಿ ಅಂದ ತಕ್ಷಣ ಫಸ್ಟ್ ನೆನಪಾಗದೆ ಆ ಕಾಮಿಡಿಗಳಾಗಿರ್ಬೋದು, ಆ ತಮಾಷೆ ಪಂಚಿಂಗ್ ಆಗಿರ್ಬೋದು, ಆ ರೀತಿ ಇಷ್ಟು ಪರ್ಸೆಂಟ್ ಇದೆ ಸರ್ ಗ್ರಾಮಾಯಣ ಸಿನಿಮಾದಲ್ಲಿ, ಆ ರೀತಿಯ ವಿಚಾರಗಳು. ಅಂದ್ರೆ ಈಗ ಕಾಮಿಡಿದು ಒಂದು ಸಪರೇಟ್ ಲೈನ್ ಇಲ್ಲ, ಕ್ಯಾರೆಕ್ಟರ್ಗಳು ಆಮೇಲೆ ಸಿಚುವೇಶನ್ ಅಲ್ಲಿ ಒಂದಷ್ಟು ಕಾಮಿಡಿಗಳು ಬರುತ್ತೆ. ಬಟ್ ಇಲ್ಲಿ ಕಾಮಿಡಿ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇಲ್ಲ. ಬಟ್ ಅಲ್ಲಿ ಇಲ್ಲಿ ಚೂರು ನಗು ಬರುತ್ತೆ. ಅಂದ್ರೆ ನಿಮ್ ತಂಡ ಮಾಡುವಂತ ಕೀಟ್ಲೆ ಕೋಟ್ಲೆಗಳ ಯಾರೆಲ್ಲ ನಿಭಾಯಿಸಿದ್ದಾರೆ ಸರ್ ಅದನ್ನ ಪಾತ್ರ? ನನ್ನ ಫ್ರೆಂಡ್ಸ್ ಒಂದು 3 ಜನ ಇದ್ದಾರೆ. ಮನು, ಪ್ರಶಾಂತ್, ಅವಿನಾಶ್ ಅಂತ. ಅವಿನಾಶ್ ಬಂದ್ಬಿಟ್ಟು ಒಂದು ಥಿಯೇಟರ್ ಆರ್ಟಿಸ್ಟ್ ನಮ್ಮ ಮಂಗಳೂರು ಕಡೆಯಿಂದ. ಅವರೊಂದು ಇದು. ಆಮೇಲೆ ಪ್ರಶಾಂತ್ ಬಂದ್ಬಿಟ್ಟು ಒಂದು ಬೋರೆ ಪಿಕ್ಚರ್ ಹೆಸರು ಪ್ರಶಾಂತ್. ಅವರು ಹಿಂದಿನ ಒಂದು ಡೇಸ್ ಆಫ್ ಬೋರಾಪುರ ಅಂತ ಒಂದು ಸಿನಿಮಾ ಬಂದಿತ್ತು. ಸೊ ಅದರ ಹೀರೋ ಅವರು. ಸೊ ಅವರು ಈ ಸಿನಿಮಾಲಿ ನನ್ನ ಫ್ರೆಂಡ್ ರೋಲ್ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ಬ ಮನು ಅಂತ ಫಸ್ಟ್ ಟೈಮ್ ಅವ್ರ ಆರ್ಟಿಸ್ಟ್, ಪೇಂಟರು, ಬಟ್ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದಾರೆ. ಸೊ ನಾವು 4 ಜನ ಕೋಟ್ಲೆ ಹುಡುಗಿ ಹುಡುಕೋತಿದ್ದಾರೆ ಮಾಡ್ತಾರೆ. ಎಲ್ಲದು ಯಾವಾಗ್ಲೂ ಜೊತೆಗೆ ಇರ್ತೀವಿ, ತುಂಬಾ ಟೈಟ್ ಫ್ರೆಂಡ್ಸ್ ಆಗಿರ್ತೀವಿ. ಓಕೆ ಮೇಡಮ್, ನಿಮಗೆ ಟೈಟ್ ಸೆಕ್ಯೂರಿಟಿ ಕೊಡೋಕೆ ಯಾರು ಇರೋದು? ಇನ್ನೊಬ್ಬ ಭರತ್ ಅಂತ ಒಬ್ರು ಇದ್ದಾರೆ. ಭರತ್ ಅಂತ, ಅವ್ರು ತುಂಬಾ ಸಿನಿಮಾಗಳು ಮಾಡಿದ್ದಾರೆ, ಅವ್ರು ಕೂಡ ಒಬ್ರು. ಓಕೆ ಮೇಡಮ್, ಈಗ ಹೀರೋ ಅಂಡ್ ಹೀರೋ ಗ್ಯಾಂಗು ನಿಮಗೆ ಕೀಟ್ಲೆ ಮಾಡಕ್ ಬಂದಾಗ ನಿಮಗೆ ಟೈಟ್ ಸೆಕ್ಯೂರಿಟಿ ಕೊಡೋದು ಯಾರು ಮೇಡಮ್? ಒಬ್ರು ಫ್ರೆಂಡ್ ಇದ್ದೇ ಇರ್ತಾರೆ. ನನಗೆ ನಾನೇ ಸೆಕ್ಯೂರಿಟಿ, ನನ್ನ ಹತ್ರ ಬರಲ್ಲ ಯಾರು. ಅದು ಯಾಕೆ? ಯಾಕೆಂದ್ರೆ ಆ ಪಾತ್ರ ಹಂಗೆ. ಓಕೆ. ಕುಸುಮ ಅನ್ನೋ ಪಾತ್ರ ಹುಡುಗರ್ನು ಎದುರಿಸಿ ನಿಲ್ಲೋ ಅಂತ ಒಂದು ಪಾತ್ರ. ಅವಳನ್ನ ಕಂಡ್ರೆ ಊರಲ್ಲಿ ಎಲ್ರು ಭಯ ಪಡ್ತಾರೆ. ಅಂದ್ರೆ ಪಕ್ಕ ಬಜಾರಿ ಬಾಯ್ ಬಡ್ಕಿನ? ಇಲ್ಲ 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 ರೀ. ನಿಮ್ಮನ್ನ ನೋಡಿ ಭಯ ಪಡ್ಬೇಕು ಅಂದ್ರೆ ನೀನ್ ಬಜಾರಿನೇ ಆಗಿರ್ಬೇಕು, ಬಾಯ್ ಬಡ್ಕಿನೇ ಆಗಿರ್ಬೇಕು ಅಂತಿಲ್ಲ. ನೀನ್ ನೋಡೋ ಒಂದ್ ಲುಕ್ಕು ಸಾಕು. ಓಕೆ. ನೀನು ಸೈಲೆಂಟ್ ಅಲ್ಲೇನೆ ನೀನ್ ಒಬ್ರನ್ನ ಸೈಲೆಂಟ್ ಮಾಡ್ಬೋದು. ಸೊ ಆ ತರದ ಒಂದು ಪಾತ್ರ. ಓಕೆ. ಈಗ ಸೀನಾ ಅಂತ ಹುಡುಗ, ಈಗ ರಿಯಲ್ ಲೈಫ್ ಅಲ್ಲಿ ಸೀನಾ ಅಂತ ಹುಡುಗ ಬಂದು ನಿಮಗೆ ಕೀಟ್ಲೆ ಮಾಡಿದಾಗ ಇವಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಮೇಘಾ ಶೆಟ್ಟಿ ಅವರು, ಕುಸುಮ ಅಲ್ಲ, ಮೇಘಾ ಶೆಟ್ಟಿ ಅವರು ಸೀನಾ ಅಂತ ಕ್ಯಾರೆಕ್ಟರ್ ಹುಡುಗ ಬಂದು ಕೀಟ್ಲೆ ಮಾಡಿದಾಗ ಏನ್ ಮಾಡ್ತಾರೆ? ಏನ್ ಮಾಡೋದ ಹೇಳ್ತೀನಿ, ಸುಮ್ನೆ ಹೋಗಪ್ಪ, ನನ್ ಸಾವಸಕ್ ಬರ್ಬೇಡ ತಲೆ. ಅಂದ್ರೆ ಕುಸುಮ ಆ ಶೇಡಲ್ಲೇ ಹೇಳ್ತೀರಾ ಅಥವಾ ನೀವು ಮೇಘಾ ಶೆಟ್ಟಿ ಆಗಿ? ನಾನ್ ಮೇಘಾ ಶೆಟ್ಟಿ ಆಗಂದ್ರೆ ಸುಮ್ನೆ ಫಸ್ಟ್ ಟೈಮ್ ಬೇಡ, ಸುಮ್ನೆ ಇದ್ಬಿಡಿ, ಈ ತರ ಎಲ್ಲ ಟಾರ್ಚರ್ ಮಾಡ್ಬಿಡಿ ಅಂತ ಹೇಳೋದಷ್ಟೇ. ಓಕೆ. ಇದು ಆಪೋಸಿಟ್ ಇರುತ್ತೆ ಕುಸುಮ ಕ್ಯಾರೆಕ್ಟರ್. ಅವಳು ತಲೆನೇ ಕೆಡ್ಸ್ಕೊಳಲ್ಲ. ಓಕೆ. ಏನು ಸಿನಿಮಾದಲ್ಲಿ ಸೀನಂಗೆ ಹೊಡೆದಿದ್ದೀರಂತೆ ನೀವು? ಅದು ಹೊಡೆದಿದ್ದೀನಿ. ಹೌದಾ? ಸೀನಂಗೆ ಅಷ್ಟೇ ಅಲ್ಲ, ಇನ್ನು ಬೇಷಾನ್ ಜನ ಕೊಡ್ತೀನಿ. ಅಷ್ಟು ಘಾಟಿನ ಸರ್ ಸಿನಿಮಾದಲ್ಲಿ ಕುಸುಮ ಆಗಿ? ಕುಸುಮ ಕ್ಯಾರೆಕ್ಟರ್ ನೋಡಿದ್ರೆ ಅದರಲ್ಲಿ ಒಂದು ಮೌನ ಇದೆ, ಆಮೇಲೆ ಒಂದು ಡೆಪ್ತ್ ಇದೆ. ಯಾವುದೇ ಒಂದು ಫೀಲಿಂಗ್ನ ಒಂದು ಅರ್ಥ ಮಾಡ್ಕೊಂಡು ರಿಯಾಕ್ಟ್ ಮಾಡುತ್ತೆ. ಸೊ ಸುಮ್ನೆ ರಿಯಾಕ್ಟ್ ಮಾಡಲ್ಲ, ಸುಮ್ನೆ ಮಾತಾಡಲ್ಲ. ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾತಾಡುತ್ತೆ. ಅದೇ ನಾನು ಹೇಳದ್ನಲ್ಲ, ಅವಳು ಮೌನದಲ್ಲೇ ಉತ್ತರ ಕೊಡ್ತಾಳೆ ಎಲ್ರಿಗೂ. ಕುಸುಮ ಅನ್ನೋ ಕ್ಯಾರೆಕ್ಟರು ನೀನ್ ಯಾವಾಗೂ ಮಾತಾಡಿನೇ ಉತ್ತರ ಕೊಡ್ಬೇಕನ್ನೋದಿಲ್ಲ, ನಿನ್ನ ಮೌನದಲ್ಲೇ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಸೊ ಆ ಥರದ ಕ್ಯಾರೆಕ್ಟರ್. ಸರ್, ಹಳ್ಳಿಗೆ ಸಂಬಂಧಪಟ್ಟ, ಹಳ್ಳಿ ಸೊಗಡಿಗೆ ಸಂಬಂಧಪಟ್ಟಂತ ಫೇವ್ರೆಟ್ 5 ಸಿನಿಮಾಗಳು ನಿಮಗೆ? ಹಳ್ಳಿ ಫಸ್ಟ್ ಜನ್ಮದ ಜೋಡಿ. ಓಕೆ. ಅಪೂರ್ವ ಸಂಗಮ. ಪೂರ್ವ ಸಂಗಮ. ರಾಮಾಚಾರಿ. ಅಪೂರ್ವ ಸಂಗಮ ಅಲ್ಲ, ಸಾರಿ, ಕಾಮನಬಿಲ್ಲು. ನಮ್ಮ ಕಾಮನಬಿಲ್ಲು. ಆಮೇಲೆ ಮನಮೆಚ್ಚಿದ ಹುಡುಗಿ, ಅದು ತುಂಬಾ ಇಷ್ಟ. ನಾವಿಬ್ಬರು ನಮಗಿಬ್ಬರು ಬರೀ ಒಂದ್ ಚಿಕ್ಕ ಪಾರ್ಟ್ ಮಾತ್ರ ಬರುತ್ತೆ. ಅದಾದ್ಮೇಲೆ ಮೇಡಮ್ ನೀವ್ ನಿಮಗೆ ಬೇರೆ ಇದೆ ಗ್ರಾಮಾಯಣ. ಹೇಳ್ಬಿಡು ನೀನೆ. ನೆಕ್ಸ್ಟ್ ಇವಾಗ ಅಷ್ಟೇ ಗೊತ್ತಿಲ್ಲ, ಸಡನ್ ಆಗಿ ಕೇಳಿದ್ರೆ ನೆನ್ಪು ಬರ್ತಾ ಇಲ್ಲ. ಬಟ್ ಎಷ್ಟು ಬಂಗಾರದ ಪಂಜರ, ಅದು ಸಕ್ಕತ್. ಬಂಗಾರದ ಪಂಜರ. ಓಕೆ. ಅದು ಮೇಡಮ್ ಹಳ್ಳಿ ಹಾಡುಗಳು ಯಾವ್ದು ಇಷ್ಟ ಆಗುತ್ತೆ ಮೇಡಮ್? ಹಾಡುಗಳು ಅದೇ ನಮ್ಮ ರವಿಚಂದ್ರನ್ ಸರ್ ಜನ್ಮದ ಜೋಡಿ, ಅದೊಂದು ಕನಕ ಶಿವಣ್ಣಂದು. ಆಮೇಲೆ ಇದು ರವಿಚಂದ್ರನ್ ಸರ್ದು ಯಾರಲ್ಲಿ ನಿನ್ನ ಮೆಚ್ಚಿದ, ಅದು ಇಷ್ಟ. ಆಮೇಲೆ ನಮ್ದು ಗ್ರಾಮಾಯಣದಲ್ಲಿ ಒಂದು ಹಾಡಿದೆ, ಏನು ಹೇಳು ಕುಸುಮ, ಅದಲ್ಲ ತಡ್ಕ ಅದು ಸಖತ್ ಇಷ್ಟ. ಆಮೇಲೆ ಅದಿನ್ನೊಂದಿದೆಲ್ಲ, ಇಲ್ಲಿ ಸಿಕ್ಕುವ ಗಾಳಿ ಊರಲ್ಲಿ ಇವಾಗೆಲ್ಲ ಸ್ಟೇಟಸ್ ಹಾಕೊಳಕ್ ಆಗ್ತಾರಲ್ಲ, ಅದೊಂದು, ಆ ಹಾಡು ಒಂದು. ಆಮೇಲೆ ಬೇಜಾನಿದೆ. ಓಕೆ.
ಹಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ, ಅದು ಹಳ್ಳಿ ಹಾಡೆ ಅಲ್ವಾ? ಮೇಡಮ್ ನೀವು ಹುಟ್ಟೂರು ಹಳ್ಳಿನೇ ಅಂತ ಕೇಳ್ಪಟ್ಟಿದ್ದೀನಿ ನಾನ್ ನಾನು. ಚೀರಹಟ್ಟಿ. ಚೀರಹಟ್ಟಿ. ಹಳ್ಳಿಲಿ ಮಾಡೋ ಎಲ್ಲ ಕೆಲಸನೂ ಮಾಡ್ತೀರಾ ಇವಾಗ್ಲೂ? ಅಂದ್ರೆ ನಾನು ಬ್ಯಾಂಗ್ಳೂರಿಗೆ ಬಂದ್ಬಿಟ್ನಲ್ಲ ಹುಟ್ಟಿದ ತಕ್ಷಣ, ಸೊ ನನ್ಗೆ ಕಂಪ್ಲೀಟ್ ಬ್ಯಾಂಗ್ಳೂರ್ ಟಚ್ ಇರೋದು. ಟ್ರೈ ಮಾಡಿಲ್ವಾ ಹೋದಾಗ ಅಜ್ಜಿ ಮನೆಗೇನಾದ್ರು? ಅಂದ್ರೆ ಆವಾಗ ಸಣ್ಣವಳಿದ್ದಾಗ ಹೋಗ್ತಾ ಇದ್ನಲ್ಲ, ಅಷ್ಟು ಬಿಟ್ರೆ ಈಗ ಸ್ವಲ್ಪ ಆ ಕಡೆ ಹೋಗಕ್ಕೆ ಟೈಮ್ ಸಿಕ್ಕಿಲ್ಲ. ಸರ್ ನೀವು ಹಳ್ಳಿಯ ಯಾವ ಕೆಲಸ ಪಿಕ್ಚರ್ ಅಲ್ಲಿ ಮಾಡಿದೀವಿ, ಸಖತ್ ಮಾಡಿದೀವಿ ಪಿಕ್ಚರ್ ಅಲ್ಲಿ. ಹೌದಾ? ಬೇಜಾನ್ ಎಂಜಾಯ್ ಮಾಡಿದೀವಿ ಪಿಕ್ಚರ್ ಅಲ್ಲಿ. ಓಕೆ ಸರ್, ನಿಮಗೆ ಹಳ್ಳಿಗೆ ಹೋದಾಗ ಯಾವ ಕೆಲಸ ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ಇದನ್ನ ನಾನು ಮಾಡಬೇಕು ಅಂತ ಅನ್ಸಿದ್ದು ಯಾವುದು? ಅಂದ್ರೆ ಶೂಟಿಂಗ್ ಮಾಡುವಾಗಲಾದ್ರೂ ಹಳ್ಳಿಲಿ ನೋಡ್ತಾ ಇದ್ರಲ್ಲ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದಾರೆ ಅಂತ, ಹಳ್ಳಿ ಅದು ಯಾವ ಕೆಲಸ ನಂಗೆ ಇದನ್ನ ಮಾಡ್ಬೇಕಲ್ಲ ಹೆಂಗಿರುತ್ತೆ ನೋಡೋಣ ಅಂತ ಏನಾರು ಅನ್ನಿಸ್ತಾ? ನಂಗೆ ನಾಟಿ ಮಾಡೋದು ತುಂಬಾ ಇಷ್ಟ. ಸೊ ಭತ್ತದ ನಾಟಿ, ಭತ್ತದ ನಾಟಿ ಮಾಡಿದಾಗ ಈಗ ರೀಸೆಂಟ್ ಆಗಿ ನಮ್ಮೊಬ್ರು ಫ್ರೆಂಡ್ ಇದಾರೆ ಮೈಸೂರಲ್ಲಿ. ಸೊ ಅವ್ರ ತೋಟಕ್ಕೆ ಕರ್ಕೊಂಡು ಹೋಗಿದ್ರು, ಅವ್ರು ನಾಟಿ ಮಾಡ್ತಿದ್ರು ಅಂತ. ಸೊ ಅಲ್ಲಿ ಕೂತ್ಕೊಂಡು ಮಾಡಿದ್ವಿ. ಸೊ ಅಲ್ಲಿ ಹೆಂಗಂದ್ರೆ ನಾಟಿ ಮಾಡ್ಬೇಕಂದ್ರೆ ಜನಪದ ಹಾಡುಗಳು ಹಾಡ್ತಾ ನಾಟಿ ಮಾಡ್ತಾರೆ. ಅವ್ರು ಹೆಂಗಂದ್ರೆ ಒಂದ್ ತೊಳ್ಕೊಂಡು ಟಕ್ 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 ಅಂತ ಹಾಕ್ಬಿಡ್ತಾರೆ. ನಾನೊಂದ್ ಇಷ್ಟ ಪ್ಯಾಚ್ ಮಾಡೋವರ್ಗು ಅವ್ರು ಆಗ್ಲಿ ಅರ್ಧ ಹೊರ ಮಾಡ್ಬಿಟ್ಟಿದ್ರು. ಅದ್ ಮಾಡಕ್ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗ್ ಅನ್ಸ್ತು. ಅದ್ ನಂಗೆ ಮಾಡಕ್ ಸಾಕೋದು ಇಷ್ಟ. ಓಕೆ ಸರ್, ಮೇಡಮ್ ನಿಮಗೆ 10 ನಿಮಿಷ ಟೈಮ್ ಕೊಟ್ಟು ಒಂದು ಹಸುನ ಕೊಟ್ಟು ಇಷ್ಟು ಲೀಟ್ರ್ ಹಾಲು ಕರಿಬೇಕು ಅಂದ್ರೆ ನೀವು ಅದ್ರಲ್ಲಿ ಗೆಲ್ತೀರಾ ಅನ್ನೋದು ಕ್ಯೂರಿಯಾಸಿಟಿ ನಮಗಿದೆ. ಅಂದ್ರೆ ಅದು ಅಭ್ಯಾಸ ಇದ್ರೆ 100% ಗೆಲ್ತೀನಿ. ಹೊಸದಂದ್ರೆ ಸ್ವಲ್ಪ ಟೈಮ್ ತಗೋತೀನಿ. ಯಾಕೆಂದ್ರೆ ನೀವು ಎಲ್ಲೇ ಹೋಗ್ತಿದ್ರು ಹಾಲಿನ ಕ್ಯಾನ್ ಹಿಡ್ಕೊಂಡು ಹೋಗಿದ್ದೀರಾ ಸೀನ್ಗಳಲ್ಲಿ, ಒಂದಷ್ಟು ಸೀನ್ಗಳಲ್ಲಿ. ಅಂದ್ರೆ ಹಾಲು ವ್ಯಾಪಾರಿನ ನೀವು ಅಂತ ಡೌಟ್. ಅಂದ್ರೆ ಈಗ ಹಳ್ಳಿಯಲ್ಲಿ ಎಲ್ರು ಹಾಲು ಬೇಕಂದ್ರೆ ಹೋಗಿ ಬೂತ್ ಹತ್ರ ಲೈನ್ ನಿಂತ್ಕೊಂತಾರಲ್ಲ, ಸೊ ಅದೇ ತರ ನಾನು ನನಗೆ ಹಾಲು ಮನೆಗೆ ತಗೊಂಡೋಗಿ ಬೂತ್ ಹತ್ರ ಲೈನಿಗೆ ನಿಂತಿರ್ತೀನಿ. ಸರ್, ಈಗ ಹಳ್ಳಿ ಸಿನಿಮಾ ಅಂದ ತಕ್ಷಣ ಹಳ್ಳಿಯವ್ರು ನೋಡೋದು ಕಡಿಮೆ, ಯಾಕೆಂದ್ರೆ ನಮ್ದೇ ಜಾಗ ಇರುತ್ತೆ, ನಮ್ದೇ ವೆದರ್ ಇರುತ್ತೆ, ನಾರ್ಮಲ್ ಆಗಿ ಅದನ್ನ ತೋರಿಸಿದ್ದಾರೆ ಅಂತ. ಸಿಟಿ ಅವರು ನೋಡಿ ಏನ್ ಕಲಿತಾರೆ ಸರ್ ಹಳ್ಳಿ ನಿಮ್ಮ ಸಿನಿಮಾ ಗ್ರಾಮಾಯಣವನ್ನ ನೋಡಿ? ವಾಪಸ್ ಹಳ್ಳಿಗೆ ಹೋಗ್ಬೇಕು ಅಂತ. ಅದೇ ಅದೊಂಥರ ಅಲ್ಲ, ಸಿಟಿಯಲ್ಲಿ ಇರೋರ್ಗೆ ಸುಮಾರು ಜನಕ್ಕೆ ಹಳ್ಳಿಗೆ ಹೋಗ್ಬೇಕು ಅನ್ಸುತ್ತೆ. ಹಳ್ಳಿಯಲ್ಲಿ ಇರೋರ್ಗೆ ಎಲ್ಲಾರ್ಗು ಸಿಟಿಗೆ ಬರ್ಬೇಕಂತ ಅನ್ಸುತ್ತೆ. ಬಟ್ ಎರಡರಲ್ಲೂ ಅದರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ಗಳು ಇರುತ್ತೆ. ಬಟ್ ನಮ್ಮ ಸಿನಿಮಾ ನೋಡಿದ ತಕ್ಷಣ ನೀವು ಕೇಳ್ತಾರೆ ಸಿಟಿ ಅವ್ರಿಗೆಲ್ಲ, ಸಿಟಿ ಅವ್ರಿಗೆ ಅಲ್ಲಿರೋ ಒಂದಷ್ಟು ಶಾಂತಿ, ಅಲ್ಲಿರೋ ಒಂದಷ್ಟು ನೀವು ಪ್ರತಿಯೊಬ್ಬರ ಮುಖ ನೋಡಿದ್ರೆ ಒಂದು ಖುಷಿ ಕಾಣಿಸುತ್ತೆ ನಿಮ್ಗೆ. ಅವ್ರ ಮುಖದಲ್ಲಿ ಸ್ಟ್ರೆಸ್ ತುಂಬಾ ಅದನ್ನ ಸೌಂಡ್ ಆಗ್ತಾ ಇದೆ, ಆಫ್ ಮಾಡಿ ಆನ್ ಮಾಡ್ತೀರಾ? ಹುಷಾರ್ ನೀವು ಮುಟ್ಟುವಾಗ. ಅದು ಚುಚ್ಚಿಬಿಡಿ, ನೀಟಾಗಿ ಚುಚ್ಚಿ ಅದನ್ನ. ಆಫ್ ಮಾಡಿ ಚುಚ್ಚ್ರಿ, ಇನ್ನೊಂದಕ್ಕೆ ಹಾಕ್ಬಿಡಿ, ಪಕ್ಕಕ್ಕೆ ಹಾಕ್ಬಿಡಿ ಅಷ್ಟೇ. ಎಲ್ಲ ಅದೇ ಸೌಂಡ್ ಬರ್ತದೆ, ಇನ್ನೂ ಜಾಸ್ತಿ ಬರ್ತದೆ. ಸರಿ ಆಗುತ್ತದ. ಹೇಳಿ ಸರ್, ಹೇಳ್ತಾ ಇದ್ರಿ ಏನೋ. ಅದೇ ನಮ್ಮ ಸಿನಿಮಾ ನೋಡಿದ್ರೆ ಆಕ್ಚುಲಿ ನಮ್ಗೆ ಇಲ್ಲಿ ಸಿಟಿಯಲ್ಲಿ ಎಷ್ಟು ಫೆಸಿಲಿಟಿಗಳಿದೆ ಅದ್ರ ಕಂಪೇರ್ ಮಾಡಿದ್ರೆ ಹಳ್ಳಿಯಲ್ಲಿ ತುಂಬಾ ಕಮ್ಮಿ. ಆಮೇಲೆ ತುಂಬಾ ಹಳ್ಳಿಗಳು ನೆಗ್ಲೆಕ್ಟ್ ಆಗ್ತಿದೆ. ಸೊ ನಮ್ಗಿರೋ ಫೆಸಿಲಿಟಿಗಳನ್ನ ನಾವ್ ಇನ್ನೂ ಖುಷಿಯಾಗಿ ಇದನ್ನ ಯೂಸ್ ಮಾಡ್ಕೊಳ್ಬೇಕು. ಆದ್ರೆ ನಾವ್ ಇನ್ನೂ ಇಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಇದಿಲ್ಲ ಅಂತ. ಬಟ್ ಅಲ್ಲಿ ಅಷ್ಟು ಕಮ್ಮಿ ಫೆಸಿಲಿಟಿಯಲ್ಲಿ ಅಷ್ಟು ಖುಷಿಯಾಗಿರುತ್ತೆ. ಸೊ ಅದನ್ನ ನೋಡ್ಬೋದು ಅಂತ. ಅಂದ್ರೆ ಅವ್ರಿಗೆ ಮುಂದಿನ ಆಸೆ ಇರಲ್ಲ, ನಾಳೆದ್ರ ಬಗ್ಗೆ ಆಸೆ ಇರಲ್ಲ. ಅವ್ರು ಅವತ್ತಿನ ದಿನಕ್ಕೆ ದುಡ್ದು ಅವತ್ತಿನ ದಿನಕ್ಕೆ ಖುಷಿಯಾಗಿ ಮಲಗ್ತಾರೆ. ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇವತ್ತಿನ ದಿನದ ಯೋಚನೆ ಬಿಟ್ಟು ನಾಳೆದ್ರದ್ದು ಯೋಚನೆ ಮಾಡಿ ಇವತ್ತಿನ ದಿನನ ಹಾಳು ಮಾಡ್ಕೊಳ್ತೀವಿ. ಅಂದ್ರೆ ಸಿಟಿಯವ್ರು ಓಡಾಡ್ತಲೇ ಇರ್ತೀವಿ, ನಾಳೆ ಏನ್ ಮಾಡ್ಬೇಕು, ನಾಡಿದ್ದು ಏನ್ ಮಾಡ್ಬೇಕು, ಫ್ಯೂಚರ್ಗೆ ಏನ್ ಮಾಡ್ಬೇಕು, ಅದ್ ತಗೋಬೇಕು, ಇದ್ ತಗೋಬೇಕು, ಹಂಗ್ ಮಾಡ್ಬೇಕು, ಆ ಒಂದು ಯೋಚನೆ ಇರ್ತೀವಿ ಅಲ್ವಾ. ಬಟ್ ಹಳ್ಳಿಯವ್ರು ಹಂಗಲ್ಲ. ಅವತ್ತಿನ ದಿನಕ್ಕೆ ಏನ್ ಮಾಡ್ಬೇಕು, ಅವತ್ತಿನ ದಿನದ ಕೆಲಸ ಏನು, ಅವತ್ತಿನ ದಿನದೇನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಓಕೆ ಸರ್, ನಿಮ್ಮ ಸಿನಿಮಾದಲ್ಲಿ ಹಳೆ ಹಾಡುಗಳನ್ನ ಜಾಸ್ತಿ ಬಳಸಿದ್ದೀರಾ ಅಂತ ಕೇಳ್ಪಟ್ವಿ. ಅಂದರೆ ನಿಮ್ಮ ಒಂದೊಂದು ಸೀನ್ಗಳಲ್ಲೂ ಹಳೆ ಹಾಡು ಟೇಪ್ ರೆಕಾರ್ಡಲ್ಲಿ ಓಡ್ತಾ ಇರುತ್ತೆ, ಅದನ್ನು ಕೇಳಿಸ್ಕೊಂಡು ಕಾಳು ಹಾಕೋದಾಗಿರ್ಬೋದು, ಏನಾದ್ರು ಮಾಡ್ತಾ ಇರ್ತೀರಾ ಅಂತ. ಈ ಹಳೆ ಹಾಡುಗಳು ಅಂದ ತಕ್ಷಣ ಸರ್ ಏನು ಫೀಲ್ ಆಗುತ್ತೆ ಸರ್? ಯಾಕೆಂದರೆ ನಮ್ಮ 90 ಕಿಡ್ಸ್ ಹುಡುಗರಿಗೆ ಏನಂದರೆ ಹಳೆ ಹಾಡೋದನ್ನ ಒಂದು ಮಜಾ ಕೊಡುತ್ತೆ. ಹಳೆ ಹಾಡು ಅಂದ ತಕ್ಷಣ ಏನು ಫೀಲ್ ಕೊಡುತ್ತೆ ಸರ್? ಅದೇನಂದ್ರೆ ಅದು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾವು ಆವಾಗ ಹಾಡುಗಳನ್ನ ಕೇಳಿರ್ತೀವಿ, ತುಂಬಾ ಹಳೆ ಹಾಡುಗಳನ್ನ.
ಸೊ ಇವಾಗ ಅದೇ ಹಾಡ್ ಕೇಳಿದಾಗ ಆ ಚಿಕ್ಕ ವಯಸ್ಸು ಒಂದು ಸಬ್ ಕಾನ್ಶಿಯಸ್ಲಿ ಆ ಫೀಲ್ ಬಂದ್ಬಿಟ್ಟು ಹೋಗುತ್ತೆ. ಅದಕ್ಕೆ ನೀವು ಹಳೆ ಹಾಡ್ ಕೇಳಿದಾಗೆಲ್ಲ ಒಂಥರ ಖುಷಿ ಅನ್ಸುತ್ತೆ, ಒಂಥರ ಆರಾಮ್ ಅನ್ಸುತ್ತೆ. ಸೊ ನನ್ಗೂ ಕೂಡ ಅದೇ ಅನ್ಸುತ್ತೆ, ಹಳೆ ಹಾಡು ಕೇಳಿದ ತಕ್ಷಣ ಒಂಥರ ಸಮಾಧಾನ. ಈ ಹಳೆ ಹಾಡು ಈಗಿನ ಟ್ರೆಂಡಿಗೆ ಬೇಕಾದಂಗೆ ಬೆಂಕಿ ಸಾಂಗ್ನ ಬಿಟ್ಕೊಟ್ರಿ, ಅಂದ್ರೆ ರಿಮಿಕ್ಸ್ ಎಲ್ಲ ಮಾಡಿ. ಹೇಗೆ ಸರ್ ಫಸ್ಟ್ ನಿಮಗೆ ಕೇಳಿದ ತಕ್ಷಣ, ಈ ಸಾಂಗ್ನ ಕೇಳಿದ ತಕ್ಷಣ ಏನು ಫೀಲ್ ಆಯಿತು? ನಂಗೆ ಫಸ್ಟ್ ಇದು ಹೇಳಿದ್ರು ಈ ತರ ಬೆಂಕಿ ಸಾಂಗ್, ಈ ಸಾಂಗ್ ನ ಮಾಡೋಣ ಅಂತ. ಬಟ್ ಅವಾಗ ನಾನ್ ಅನ್ಕೊಂಡಿದ್ದು ಇಲ್ಲ ಇದು ಬೇಡ ಅಂತ ಅನ್ಸುತ್ತೆ, ಯಾಕಂದ್ರೆ ಆ ಸಾಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಹಿಟ್ ಆಗಿದೆ, ದೊಡ್ಡಪ್ಪಗೆ ಸರಿ ನಾವು ಮಾಡ್ಬೇಡ್ದು ಅನ್ಸುತ್ತೆ, ನಾವು ಬೇರೆ ನಮ್ ಸಿನಿಮಾದೇ ಬೇರೆ ಸಾಂಗ್ ಮಾಡೋಣ ಅಂತಾನೆ ಅನ್ಕೊಂಡಿದ್ದು. ಬಟ್ ಇಲ್ಲ, ಪ್ರೊಡ್ಯೂಸರ್ ಹೇಳಿ ಇಲ್ಲ ಇದು ಆಕ್ಚುಲಿ ತುಂಬಾ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅವ್ರು ಅನ್ಕೊಂಡು ಅವ್ರು ಪ್ಲಾನ್ ಮಾಡಿದ್ದು. ಆಮೇಲೆ ಪೂರ್ಣ ಅವರು ತುಂಬಾ ಚೆನ್ನಾಗಿ ಸಾಂಗ್ ನ ಇವಾಗಿನ ಬೀಟ್ಸ್ ಎಲ್ಲ ಹಾಕಿ ತುಂಬಾ ಚೇಂಜ್ ಮಾಡುದು. ಆಗ ಸಾಂಗ್ ಕೇಳಿದಾಗ್ಲ ತುಂಬಾ ಇಷ್ಟ ಆಯ್ತು ನಂಗೆ, ಇದು ಮಾಡ್ಬೋದು, ಒಂದು ಏನಂತಾರೆ ಒಂದು ಟ್ರೈ ಮಾಡ್ಬೋದು ಹೇಗ್ ಬರುತ್ತೆ ಅಂತ. ಬಟ್ ಅದ್ರ ಒಂದೆರಡು ಮೈಂಡ್ ಅಲ್ಲೇ ಇತ್ತು, ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್. ಓಕೆ ಮೇಡಮ್, ಆ ಸಾಂಗ್ ಕೇಳಿದಾಗ ಹೇಗೆ ಅನ್ನಿಸ್ತು? ಅದಾದಮೇಲೆ ಶಿವಣ್ಣ ಸರ್ ಬಂದ್ಬಿಟ್ಟು ಏನು ಮಾಡ್ತಾರೆ, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ಬಿಡ್ತಾರೆ ಅದಕ್ಕೆ ನಿಮ್ಮ ಇಬ್ಬರು ಜೊತೆನೇ ಸೇರಿ. ಹೇಗೆ ಅನಿಸ್ತಿತ್ತು ಮೇಡಮ್? ಯಾಕಂದರೆ ಒಬ್ಳು ನಟಿಗೆ ಅಂಥ ಲೆಜೆಂಡ್ರಿ ಸಾಂಗು, ಅಂಥ ಲೆಜೆಂಡ್ರಿ ಮನುಷ್ಯ ಬಂದು ನಿಂತ್ಕೊಂಡು ಒಂದು ಡ್ಯಾನ್ಸ್ ಮಾಡೋದು ಹೇಗೆ ಅನ್ನಿಸ್ತಾ? ಖುಷಿ ಆಯ್ತು. ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ನನಗೆ ಅದೊಂದೇ ಅಂತ ಅಲ್ಲ, ನಮ್ಮದು ತಡ್ಕ ಸಾಂಗ್ ರಿಲೀಸ್ ಆದಾಗ್ಲೂ ಶಿವಣ್ಣ ಸರ್ ಅದನ್ನು ನೋಡಿಬಿಟ್ಟು ಫೋನ್ ಮಾಡಿದ್ರು. ಆ್ಯಕ್ಚುಲಿ ಫೋನ್ ಮಾಡಿಬಿಟ್ಟು, ತುಂಬ ಚೆನ್ನಾಗಿ ಮಾಡಿದ್ಯಮ್ಮ, ತುಂಬ ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟಿದ್ಯಾ, ನಾನು ಒಂದಷ್ಟು ಇದನ್ನು ಸಿನಿಮಾದು ಇದನ್ನು ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ಯಾ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಸಿನಿಮಾ ಗೆಲ್ಲಿ ಅಂತ ಹೇಳಿದ್ರು. ಸೊ ಆ ಥರ ಎಲ್ಲ ಹೇಳಿದಾಗ ನಮಗೆ ಅಂಥ ಒಬ್ಬರು ಲೆಜೆಂಡ್ರಿಯಿಂದ ಆ ಥರ ಕೇಳಿಸ್ಕೊಳಕ್ಕೆ ನಿಜವಾಗ್ಲೂ ಐ ಆಮ್ ವೆರಿ ಲಕ್ಕಿ. ತುಂಬ ಖುಷಿ ಆಯಿತು ಶಿವಣ್ಣ ಸರ್ ಆ ಥರ ಹೇಳಿದಾಗಲ. ಸರ್ ನೀವು ಕೊನೆಗೂ ಲಾರಿ ಮಾಡಲಿಲ್ಲ? ನೀವು ಮಾಡ್ಕೊಡ್ತೀನಿ ಅಂದ್ರೆ ನಾನು ಅಟ್ಲೀಸ್ಟ್ ಟ್ರೈ ಆದರೂ ಮಾಡ್ತಾ ಇದ್ದೇನೆ. ಲಾರಿ ಥರ ಅಂತೂ ಇಲ್ಲ. ಏನು ಮಾಡಿದ್ರಿ ಮೇಡಮ್? ಅದು ವೀಲ್ ಮಾಡಿದ್ದೇನೆ, ಇದೊಂದು ಇದ್ರದ್ದು ಥರ ಮಾಡಿದ್ದೇನೆ, ಏನು ಮುಂದೆಗಡೆದೇನೋ ಒಂದು ಏನೋ ಒಂದು ಇದು ವೀಲ್ ಚೆನ್ನಾಗಿದೆ. ಸರ್, ಗ್ರಾಮಾಯಣ ಸಿನಿಮಾಕ್ಕೆ ಒಳಗಡೆ ಹೋದ ತಕ್ಷಣ ಜನ ಇಂಥ ಪ್ಯಾಕೇಜ್ ಸಿನಿಮಾ ಇರ್ಬೇಕಾಯ್ತಪ್ಪ, ಹೀಗಿದೆ, ಇಷ್ಟೆಲ್ಲ ಇದೆ ಅಂತ ಹೊರಗಡೆ ಅನ್ಕೊಂಡು ಬರೋದು ಏನೇನು ಹುಡುಗರು? ಅದೇ ಸಿನಿಮಾ ನೋಡಿ ಎಲ್ಲ ಆಡಿಯನ್ಸ್, ಸಿನಿಪ್ರೇಮಿಗಳು ಮೊದಲಿಗೆ ಹಾಡುಗಳು ತುಂಬಾ ಈಗ ಆಲ್ರೆಡಿ ಟ್ರೆಂಡಿಂಗ್ ಅಲ್ಲಿ ಇದಾವೆಲ್ಲ, ಸೊ ಅದನ್ನ ಎಂಜಾಯ್ ಮಾಡ್ತಾರೆ ಸಿನಿಮಾ ಪೂರ್ತಿ. ಇನ್ನೂ 2 ಹಾಡಿದೆ, ಅದು ತುಂಬಾ ಚೆನ್ನಾಗಿದೆ. ಆಮೇಲೆ ಊರುಗಳ ನೋಡಿದಾಗ ಒಂದು ಸಮಾಧಾನ ಸಿಗುತ್ತೆ, ಒಂದು ಖುಷಿ ಸಿಗುತ್ತೆ. ಆಮೇಲೆ ಸಾಕಷ್ಟು ಆಕ್ಟರ್ಸ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಅವರು, ಯೋಗಿ ಅವರು, ಅಪರ್ಣ ಅವರು, ಅಚ್ಯುತ್ ಅವರು, ಇವರು ಜಹಾಂಗೀರ್ ಅವರು, ಅವೆಲ್ಲ ದೊಡ್ಡ ದೊಡ್ಡ ನಟರು, ಅರುಣ್ ಸಾಗರ್ ಅವರು. ಸೊ ಅವರೆಲ್ಲರ ಅಭಿನಯ ನೋಡಿ ತುಂಬಾ ಖುಷಿ ಪಡ್ಬೋದು. ಆಮೇಲೆ ತುಂಬಾ ಒಂದು ಒಳ್ಳೆ ಕತೆ ಇದೆ, ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಎಂಗೇಜಿಂಗ್ ಆಗಿರ್ಬೋದು. ಆಮೇಲೆ ನೀವು ಹಳ್ಳಿ ಬಗ್ಗೆ ಎಲ್ಲ ಮಾತಾಡ್ಬೋದು, ಅಂದ್ರೆ ಒಂದು ಫ್ರೆಂಡ್ಶಿಪ್ ಬಗ್ಗೆ, ಪ್ರೀತಿ ಬಗ್ಗೆ, ಅಂದ್ರೆ ಪೇರೆಂಟ್ಸ್ ಜೊತೆ ಇರೋ ಒಂದು ಸಂಬಂಧ, ಆಮೇಲೆ ಹಳ್ಳಿ ಜೊತೆ ಇರೋ ಒಂದು ಸಂಬಂಧ, ಆಮೇಲೆ ಸೊಸೈಟಿ ಮೇಲೆ ಇರೋ ಒಂದು ಕನ್ಸರ್ನ್. ಸೊ ನೀವೊಂದು ಹಳ್ಳಿಗೆ ಹೋಗಿ ಸುಮ್ಮನೆ ಒಂದು 2 ದಿನ ಹಳ್ಳಿಗೆ ಹೋಗಿ ಬಂದಾಗ ನಿಮ್ಗೆ ಏನೇನು ಫೀಲ್ ಆಗುತ್ತೆ ಅದೆಲ್ಲ ನಮ್ಮ ಸಿನಿಮಾದಲ್ಲಿ ಫೀಲ್ ಆಗುತ್ತೆ. ಮೇಡಮ್, ಗ್ರಾಮಾಯಣ ನೋಡಕ್ ಬರೋಂಥ ಹುಡುಗಿರಿಗೆ ಕುಸುಮಾಗಿ ಏನು ಹೇಳ್ತೀರಾ? ಕುಸುಮಾಗಿ ಏನು ಹೇಳ್ತೀನಾ? ಅವ್ರ ಸ್ಟೈಲಲ್ಲಿ ಜೀವನದಲ್ಲಿ ಕಷ್ಟ ದುಃಖಗಳು ಎಲ್ಲವೂ ಬರುತ್ತೆ. ಸೊ ಅದು ಅಷ್ಟೇ ನಾನು ಹೇಳೋದನ್ನ, ಅವಳು ಕಿರ್ಚಾಡಲ್ಲ, ಅಥವಾ ಕೋಪ ಬಂದಾಗ ಕಿರ್ಚಾಡ್ಬೋದೇ ಹೊರತು ಎಲ್ಲಾನು ಕಿರ್ಚಾಟದಲ್ಲೇ ಹೇಳೋದಂತಲ್ಲ. ಸೊ ಅವಳೇ ಸಿಂಪಲ್, ಶಿ ಇಸ್ ವೆರಿ ಸಿಂಪಲ್. ಅವಳಿಗೆ ಏನಂತಂದರೆ ಕಷ್ಟ ಸುಖ ಬಂತು ಅಂದಿದ್ದು, ಕಷ್ಟನೇ ಬಂತು ಅಂತ ಅವಳು ಅದನ್ನು ಮೈ ಮೇಲೆ ಎಳ್ಕೊಂಡು ಕೂತ್ಕೊಂಡ್ಬಿಡಲ್ಲ. ಬಂತು, ಏನು ಮಾಡೋಕ್ಕಾಗತ್ತೆ, ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಸುಖದಲ್ಲಿದ್ದಾಗ ಬಂದ ದಾರಿನ ಮರೆಯೋಂಗಿಲ್ಲ. ಸೊ ಆ ಥರ ಏನನ್ನು ತಲೆ ಕೆಡಿಸ್ಕೊಳ್ದೆ ಆ ಕ್ಷಣಕ್ಕೆ ನಿಮ್ಮ ಲೈಫ್ನ ಎಂಜಾಯ್ ಮಾಡಿ. ಎಂಜಾಯ್ ಮಾಡೋದು ಹೇಗೆ ಅನ್ನೋದನ್ನು ಕುಸುಮ ಹೇಳ್ತಾಳ ಸಿನಿಮಾದಲ್ಲಿ? 100%. ಸರ್, ಸಿನಿಮಾ ಪ್ರೇಕ್ಷಕರು ಸಿನಿಮಾ ನೋಡಬೇಕು ಅಂತ ಬರ್ತಾರೆ. ನಿಮ್ಮ ಇದಾದರೆ ಯಾವಾಗ ಸಿನಿಮಾ ಬರ್ತಾ ಇದೆ, ಸಿನಿಮಾ ಪ್ರೇಕ್ಷಕರು ಯಾಕೆ ಬರ್ಬೋದು ಅಂತ ಪ್ರೇಕ್ಷಕರಿಗೆ ಕೇಳಬೇಕು, ಇಡೀ ಕುಟುಂಬದ ಸಮೇತ ಬರಬೇಕು ಅಂದಾಗ? ಈಗ ತಾನೇ ಹೇಳಿದ್ನಲ್ಲ ನೀವು ಕೇಳಿದ ಲಾಸ್ಟ್ ಪ್ರಶ್ನೆ. ಸೊ ಅದೇ ಜುಲೈ 3 ರಿಲೀಸ್ ಆಗ್ತಿದೆ.
ನಂಗೇನಂದ್ರೆ ಈ ಸಿನಿಮಾ ನೋಡಿ ಎಲ್ಲರಿಗೂ ಅವ್ರು ವಾಪಸ್ ಅವ್ರ ಊರಿಗೆ ಹೋಗ್ಬೇಕಂತ ಅನಿಸ್ಬೇಕು. ಅವ್ರ ಊರಿಗೆ ಹೋಗಿ ಆಮೇಲೆ ಅಲ್ಲಿ ಏನಾರು ಊರಿಗೆ ಹೋಗಿ ಬರೀ ಊರಿಗೆ ಹೋಗಿ ಬರೋದಲ್ಲ, ಅಲ್ಲಿ ಏನಾರು ಒಳ್ಳೆ ಕೆಲಸ ಮಾಡಬೇಕು ಅಂತ. ಸೊ ಆ ಥರ ಅನ್ಸಿದ್ರೆ ಖುಷಿ ಆಗುತ್ತೆ. ನಾವು ರೈತರಿಗೆ ಏನು ಹೇಳ್ತೀರಾ ಸರ್? ಯಾಕಂದ್ರೆ ಈ ಸಿನಿಮಾ ಒಂದು ಕಡೆ ಗ್ರಾಮದ ಸಿನಿಮಾ ಆದರೆ ಇನ್ನೊಂದು ರೈತರಿಗೆ ಮೀಸಲಾದಂಥ ಸಿನಿಮಾ. ಏನು ಹೇಳ್ತೀರಾ ಸರ್ ನಮ್ಮ ರೈತರಿಗೆ? ನಮ್ಮ ರೈತರಿಗೆ ಅಂದರೆ ಅವ್ರ ಪಡ ಕಷ್ಟಕ್ಕೆ ಆ ಕಷ್ಟದ್ದು ಈಕ್ವಲ್ ಆಗಿ ಪ್ರತಿಫಲ ಸಿಗ್ತಾ ಇಲ್ಲ. ಸೊ ಅದು ಸಿಗಬೇಕು. ಅದಕ್ಕೆ ನಾವು ನಮ್ಮ ಸರ್ಕಾರ ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ಬೇಕಂತ ಅನಿಸ್ತದೆ. ಮೇಡಮ್ ನೀವೇನಾದ್ರು ಹೇಳೋದಿದೆಯಾ ಸಿನಿಮಾ ಪ್ರೇಕ್ಷಕರಿಗೆ? ಅದೇ ನಿಮಗೆ ಈ ಸಿನಿಮಾ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ.